ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕಟಕ ರಾಶಿಯ ಜೂನ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಗೋಚಾರ ಫಲ ಏನೇನಿದೆ, ಕಟಕ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಎಷ್ಟು ಶುಭ ಫಲ ಇದೆಯೋ ಅಷ್ಟೇ ಅಶುಭ ಫಲಗಳು ಕೂಡ ಇದೆ. 50% ಶುಭ ಫಲ ಇದ್ರೆ 50% ಅಶುಭ ಫಲ ಅನ್ನೋದೇ ಇದೆ. ಹಾಗಾದ್ರೆ ಈ ಕಟಕ ರಾಶಿಯವರಿಗೆ ಈ ತಿಂಗಳು ಬರೀ ಸಂಕಷ್ಟಗಳೇ ಎದುರಾಗುತ್ತೆ. ಆ ಸಂಕಷ್ಟಗಳೇನು ಎಂಬುದರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ದುರ್ಗಾದೇವಿಯನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕಟಕ ರಾಶಿಯ 2025ನೇ ವರ್ಷದ ಜೂನ್ ತಿಂಗಳ ಶುಭ ಫಲಗಳ ಬಗ್ಗೆ ನೋಡೋಣ. ಈ ರಾಶಿಯವರಿಗೆ ಶುಕ್ರ ಅನುಕೂಲಕರವಾಗಿರೋದ್ರಿಂದ, ಉತ್ತಮವಾಗಿರೋದ್ರಿಂದ ಈ ತಿಂಗಳಲ್ಲಿ ಉತ್ತಮವಾದಂತಹ ಲಾಭ ಅನ್ನೋದು ಕೂಡ ಆಗುತ್ತೆ. ಶುಕ್ರ ಗ್ರಹ ಈ ರಾಶಿಯವರಿಗೆ ಅನುಕೂಲಕರವಾಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ಒಳ್ಳೆಯ ಉದ್ಯೋಗ ಹಾಗೂ ಒಳ್ಳೆಯ ದಿನಗಳನ್ನು ನೀವು ಕಾಣ್ತೀರಾ. ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆ ಅನ್ನೋದು ಈ ರಾಶಿಯವರಿಗೆ ಬರಲ್ಲ. ಈ ರಾಶಿಯವರು ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತಿರ್ಲಿ, ಅದು ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ತುಂಬ ದೊಡ್ಡ ಕೆಲಸಗಳಿರಲಿ, ಈ ಕಟಕ ರಾಶಿಯವರು ತುಂಬ ದಿನಗಳಿಂದ ಉದ್ಯೋಗದಲ್ಲಿ ಸಮಸ್ಯೆನ ನೋಡ್ತಿದ್ರಿ. ಆದರೆ ಇನ್ಮುಂದೆ ಹಾಗಾಗಲ್ಲ. ಜೂನ್ ತಿಂಗಳಲ್ಲಿ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಅನ್ನೋದು ಈ ಕಟಕ ರಾಶಿಯವರಿಗೆ ಬರಲ್ಲ. ಜೊತೆಗೆ ಬಂಧುಗಳ ಆಗಮನವಾಗುತ್ತೆ. ನಿಮ್ಮ ಮನೆಗೆ ನೆಂಟರುಗಳು ಬಂಧುಗಳು ಬರೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಆ ಬಂಧುಗಳಿಂದ ನಿಮಗೆ ಸಹಾಯ ಅನ್ನೋದು ಕೂಡ ಆಗುತ್ತೆ. ಹಾಗಾಗಿ ಬಂಧುಗಳ ಆಗಮನದಿಂದ ನಿಮಗೆ ತುಂಬಾನೇ ಸಂತೋಷದಾಯಕವಾದಂತಹ ವಾತಾವರಣ ಅನ್ನೋದು ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಜಗಳಗಳು, ಮನಸ್ತಾಪಗಳು ಬರೋದಿಲ್ಲ. ಏನೇ ಜಗಳ ಇರಲಿ, ಅದು ಅತ್ತೆ ಸೊಸೆ ನಡುವೆ ಇರಲಿ, ಗಂಡ ಹೆಂಡತಿ ನಡುವೆ ಇರಲಿ, ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಇನ್ಮುಂದೆ ನೆಲೆಸುತ್ತೆ. ಹಾಗಾಗಿ ಜಗಳಗಳು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಂದರ್ಭ ಎದುರಾಗುತ್ತೆ. ನೀವು ಪ್ಲಾನೇ ಇರಲ್ಲ, ನಿಮಗೆ ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂತ ಸಡನ್ ಆಗಿ ಮದುವೆ ಆಗುವಂಥ ಕಾರ್ಯನೋ ಅಥವಾ ಏನಾದರೂ ಒಂದು ಫಂಕ್ಷನ್ ಮಾಡೋದು, ಈ ರೀತಿಯಾಗಿ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ. ಶುಕ್ರ ಮಾತ್ರ ಅನುಕೂಲಕರವಾಗಿರ್ತಾನೆ. ಹಾಗಾಗಿ ಉದ್ಯೋಗದಲ್ಲೂ ಕೂಡ ಸಮಸ್ಯೆ ಬರಲ್ಲ, ಕುಟುಂಬದಲ್ಲೂ ಕೂಡ ನೆಮ್ಮದಿಯುತವಾದಂತಹ ವಾತಾವರಣ ಇರುತ್ತೆ. ಈ ಕಟಕ ರಾಶಿಯವರಿಗೆ ಈ ತಿಂಗಳು ಇಷ್ಟೇ ಇರೋದು ಶುಭ ಫಲಗಳು. ಇನ್ನು ಅಶುಭ ಫಲಗಳು ಅಂದರೆ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳು ಏನೇನಿದೆ ಅಂತ ನೋಡೋದಾದರೆ, ಕಟಕ ರಾಶಿಯವರಿಗೆ ಜೂನ್ ತಿಂಗಳು ಬಹಳನೇ ಸಂಕಷ್ಟಗಳು ಎದುರಾಗುತ್ತೆ. ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರು ಬಹಳನೇ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಆ ಸಂಕಷ್ಟಗಳು ಏನೇನಿದೆ ಅಂತ ನೋಡೋಣ. ವಿಪರೀತವಾಗಿ ಹಣಗಳು ಖರ್ಚಾಗಬಹುದು. ನಿಮ್ಮ ದುಡ್ಡು ಹೇಗೆ ಖರ್ಚಾಗುತ್ತೆ ಅಂತ ಅಂದರೆ, ನೀವು ದುಡಿಯೋದೇ 10,000 ಅಂದರೆ ಅಲ್ಲಿ 20-30 ಸಾವಿರ ಖರ್ಚಾಗುತ್ತೆ. ಆ ರೀತಿಯಾಗಿ ತುಂಬಾ ಖರ್ಚು ವೆಚ್ಚಗಳು ಅನ್ನೋದು ನಿಮ್ಮ ಮುಂದೆ ಬರುತ್ತೆ. ಈಗ ಮನೇಲಿ ಏನಾದರೂ ಫಂಕ್ಷನ್ಗಳು ಬರುತ್ತೆ ಅಂದರೆ, ಶುಭ ಕಾರ್ಯ ನಡೆಯುತ್ತೆ ಅಂದರೆ ಖರ್ಚಾಗದೇ ಇರುತ್ತಾ? ಖಂಡಿತವಾಗಿಯೂ ಕೂಡ ಖರ್ಚಾಗುತ್ತೆ. ಅದು ಯಾವ ರೀತಿ ಅಂದರೆ, ನೀವು ಎಷ್ಟು ಪ್ಲ್ಯಾನ್ ಹಾಕ್ಕೊಂಡಿರ್ತೀರೋ ಅದಕ್ಕಿಂತ ಡಬಲ್ ಖರ್ಚಾಗುತ್ತೆ. ಹಾಗಾಗಿ ನಿಮ್ಮ ಖರ್ಚುಗಳ ಮೇಲೆ ನೀವು ನಿಯಂತ್ರಣನ ಇಟ್ಕೋಬೇಕಾಗತ್ತೆ. ಇನ್ನು ಮನೆಯ ಶುಭ ಕಾರ್ಯಗಳಿಗೆ ವಿಪರೀತವಾದಂತಹ ಹಣ ಖರ್ಚಾಗಬಹುದು. ಜೊತೆಗೆ ಸಾಲ ಕೂಡ ಆಗಬಹುದು. ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳದು ಮದುವೆನೋ ಅಥವಾ ಏನೋ ಒಂದು ಫಂಕ್ಷನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ನೀವು ಇಷ್ಟರಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿರ್ತೀರ, ಆದರೆ ಅದು ಡಬಲ್ ಆಗುತ್ತೆ. ಅದರಿಂದ ನಿಮಗೆ ವಿಪರೀತವಾದಂತಹ ಸಾಲ ಕೂಡ ಆಗಬಹುದು. ಹಾಗಾಗಿ ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರೆ. ನಮ್ಮ ಹತ್ರ ಎಷ್ಟು ಇದೆಯೋ ಅಷ್ಟರಲ್ಲೇ ನಾವು ಖರ್ಚು ಮಾಡಿಕೊಂಡು ಜೀವನ ಮಾಡಬೇಕು. ಬಹಳ ಕೋಪ ಬರುವಂತಹ ಸಾಧ್ಯತೆ ರಾಶಿಯವರಿಗೆ ಹೆಚ್ಚಾಗಿರೋದ್ರಿಂದ ನೀವು ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ಹೇಗಿರುತ್ತೆ ಅಂದರೆ, ಸುಮ್ಮನೆ ನೀವು ಕೋಪ ಮಾಡ್ಕೋತೀರಾ. ಸಣ್ಣ ಪುಟ್ಟ ವಿಷಯಕ್ಕೇನೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಕೂಡ ಸಮಸ್ಯೆ ಅನ್ನೋದು ಬರುತ್ತೆ. ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ.
ತಾಳ್ಮೆ ಅನ್ನೋದು ಈ ತಿಂಗಳಲ್ಲಿ ನಿಮಗೆ ಬಹಳನೇ ಮುಖ್ಯವಾಗಿರುತ್ತೆ. ಹಾಗಾಗಿ ನೀವು ಖಂಡಿತವಾಗಿಯೂ ಕೂಡ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಇಲ್ಲ ಅಂದರೆ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗುತ್ತೆ. ಕೋಪನ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆ ಅನ್ನೋದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಇನ್ನು ಹಿರಿಯರಿಗೆ, ವಯಸ್ಕರಿಗೆ ಆಸ್ಪತ್ರೆ ಸೇರುವಂತಹ ಸಂದರ್ಭ ಬರಬಹುದು. ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ, ಹಾಗೆಯೇ ವಯಸ್ಸಾಗಿರೋರಿಗೆ, ಇಂಥವರಿಗೆ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ನೀವು ಅವ್ರನ್ನ ಸಣ್ಣ ಪುಟ್ಟ ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತು ಅಂದಿದ ತಕ್ಷಣವೇ ನೀವು ಆಸ್ಪತ್ರೆಗೆ ದಾಖಲಾತಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ತುಂಬಾ ಸಾಕಷ್ಟು ರೀತಿಯಾದಂತಹ ಹಣ ಅನ್ನೋದು ಆಸ್ಪತ್ರೆಗೆ ಖರ್ಚಾಗುವಂತಹ ಸಂದರ್ಭ ಬರುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಕಟಕ ರಾಶಿಯವರಿಗೆ ಈ ತಿಂಗಳು ವಿಪರೀತವಾದಂತಹ ಸಂಕಷ್ಟಗಳು ಎದುರಾಗುತ್ತೆ. ಹಣ ಖರ್ಚಾಗುತ್ತೆ, ಸಾಲವಾಗಬಹುದು, ಹಾಗೆಯೇ ನಿಮ್ಮ ಕೋಪ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ. ಈ ತಿಂಗಳಲ್ಲಿ ನೀವು ಎಷ್ಟು ಸಮಾಧಾನದಿಂದ, ಯಾರ ವಿಷಯಕ್ಕೂ ಹೋಗ್ದೇನೆ, ಯಾರ ಸಹವಾಸಕ್ಕೂ ಹೋಗ್ದೇನೆ ಇರುವಷ್ಟರಲ್ಲೇ ನೀವು ಎಷ್ಟು ಖರ್ಚು ಮಾಡಿಕೊಂಡು ನಿಮ್ಮ ಜೀವನನ ನಡೆಸ್ಕೊಂಡು ಹೋಗ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ. ಇಲ್ಲ ಅಂದರೆ ತುಂಬಾ ಸಮಸ್ಯೆ ಅನ್ನೋದನ್ನ ಈ ತಿಂಗಳಲ್ಲಿ ಕಾಣ್ತೀರಾ. ಹಾಗಾಗಿ ನೀವು ಎಷ್ಟು ಇದೆಯೋ ಅಷ್ಟರಲ್ಲೇ ಜೀವನ ಮಾಡ್ಕೊಂಡು ಹೋಗೋದು ಮುಖ್ಯವಾಗಿರುತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ದುರ್ಗಾದೇವಿಯ ಮಂತ್ರನ ನೀವು ಪ್ರತಿ ಮಂಗಳವಾರ ಹಾಗೂ ಪ್ರತಿ ಶುಕ್ರವಾರ ಓದ್ಕೋಬೇಕಾಗುತ್ತೆ. ನೀವು ದುರ್ಗಾದೇವಿ ಮಂತ್ರ ಓದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ದುರ್ಗೆಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಇನ್ನು ವಿಷ್ಣು ಸಹಸ್ರನಾಮನ ಓದ್ಕೋಬೇಕಾಗುತ್ತೆ. ಭಗವಂತ ವಿಷ್ಣು ಸಹಸ್ರನಾಮನ ಓದಿದ್ರೆ ನಮ್ಮಲ್ಲಿರುವಂಥ ಕಷ್ಟಗಳು ಕಡಿಮೆ ಆಗುತ್ತೆ, ಸುಖದ ಜೀವನ ಅನ್ನೋದು ಹೆಚ್ಚಾಗುತ್ತೆ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಮಂತ್ರನ ನೀವು ಪಠನೆ ಮಾಡಬೇಕಾಗುತ್ತೆ. ನವಗ್ರಹ ಮಂತ್ರನ ಪಠನೆ ಮಾಡಿದ್ರೆ ನಿಮ್ಮಲ್ಲಿರುವಂತಹ ದೋಷಗಳು ನಿವಾರಣೆ ಆಗುತ್ತೆ. ನಿಮಗೆ ಖಂಡಿತವಾಗಿಯೂ ಕೂಡ ಸಕ್ಸಸ್ ಅನ್ನೋದು ಸಿಗುತ್ತೆ. ನೋಡಿದ್ರಲ್ಲ, ಕಟಕ ರಾಶಿಯವರಿಗೆ ಈ ತಿಂಗಳು ತುಂಬ ಅಂದರೆ ತುಂಬಾ ಸಂಕಷ್ಟ ಇರೋದಂತೂ ಖಚಿತ. ಹಾಗಾಗಿ ನೀವು ಖಂಡಿತವಾಗಿಯೂ ಕೂಡ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತಹ ಕಷ್ಟಗಳು, ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳು, ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಕಟಕ ರಾಶಿಯವರಿಗೆ ಯಾವೆಲ್ಲ ರೀತಿಯಾದಂತಹ ಫಲಾನುಫಲಗಳು ಈ ತಿಂಗಳಲ್ಲಿ ಇದೆ ಅಂತ. ನಿಮ್ಮದು ಕೂಡ ಕಟಕ ರಾಶಿ ಆಗಿದ್ರೆ ದಯವಿಟ್ಟು ಈಗಲೇ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮಲ್ಲಿರುವಂತಹ ಶುಭ ಫಲಗಳು ಕಡಿಮೆ ಆಗಲಿ, ಶುಭ ಫಲಗಳೇ ಹೆಚ್ಚಾಗಲಿ ಅಂತ ಭಗವಂತನ ಹತ್ರ ಕೇಳ್ಕೊತೀನಿ. ಮುಂದಿನ ಹೊಸ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.